ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಆಹಾರ ಇಲಾಖೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ BPL APL ಕಾರ್ಡನ್ನು ಪಡ್ಕೊಂಡಿದ್ದೀರೋ ಅವರಿಗೆ ಮೇ ತಿಂಗಳಿಂದ ಹೊಸ ನಿಯಮವನ್ನು ಜಾರಿ ಮಾಡ್ತಾ ಇದೆ. ಆ ಹೊಸ ನಿಯಮ ಏನು, ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಹಾಕಬೇಕಂತ ಕಾಯ್ತಾ ಇದ್ದೀರೋ, ತಿದ್ದುಪಡಿ ಮಾಡಬೇಕಂತ ಕಾಯ್ತಾ ಇದ್ದೀರೋ ಅವರಿಗೂ ಸಹ ಬಿಗ್ ಅಪ್ಡೇಟಿಂಗ್ ನ್ಯೂಸನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇರೋದನ್ನು ತಪ್ಪದೆ ತಿಳಿಸ್ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು APL BPL ರೇಷನ್ ಕಾರ್ಡ್ ಹೊಂದಿರುವವರು ಈಗ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನು ಪಡ್ಕೊಳ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಸರ್ಕಾರದ ಬೇರೆ ಒಂದು ಪ್ರತಿಯೊಂದು ಸಬ್ಸಿಡಿ ಯೋಜನೆಯಿಂದ ಗಂಗಾ ಕಲ್ಯಾಣ ಇರ್ಬೋದು, ಗ್ರಾಮ ಪಂಚಾಯತಿಯಿಂದ ಯೋಜನೆ ಮನೆ ಇರ್ಬೋದು, ಪ್ರತಿಯೊಂದು ಸರ್ಕಾರದ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ BPL ಕಾರ್ಡು ಕಂಪಲ್ಸರಿ ಆಗಿದೆ ಸ್ನೇಹಿತರೆ. ಹಾಗೆ ವೈದ್ಯಕೀಯ ವೆಚ್ಚವನ್ನು ಏನಾದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ನಿಮಗೆ ಒಂದು ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಬೇರೆ ಒಂದು ಕಾರ್ಡ್ ಮೂಲಕ ಒಂದು ಕ್ಲೈಮ್ ಮಾಡ್ಕೊಳ್ಬೇಕಂದ್ರೂ ಹಣವನ್ನು ನಿಮಗೆ BPL ಕಾರ್ಡ್ ಅನ್ನೋದು ಕಂಪಲ್ಸರಿ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಸರ್ಕಾರದ ಅಧಿಕೃತ ಕಾರ್ಡನ್ನು ಕೆಲವರು ಪಡ್ಕೊಂಡು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆಹಾರ ಇಲಾಖೆ ಗಮನಕ್ಕೆ ಬಂದಿದೆ. ಆ ಆಹಾರ ಇಲಾಖೆ ಏನೊಂದು ನಿರ್ಧಾರ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ವಿಡಿಯೋನ ನಿಲ್ಲಿಸಬೇಡಿ, ಹಾಗೆ ಕೊನೆ ತನಕ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆಹಾರ ಇಲಾಖೆಗೆ ಒಂದು ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಆಹಾರ ಇಲಾಖೆ ವೆಬ್ಸೈಟಲ್ಲಿ ಡೈಲಿ ಸಸ್ಪೆಂಡ್ ಲಿಸ್ಟ್ ಜಿಲ್ಲಾವಾರು, ತಾಲೂಕುವಾರು, ಗ್ರಾಮ ಪಂಚಾಯತ್ ವಾರು ಬಿಡುಗಡೆ ಮಾಡ್ತಾ ಇರ್ತಾರೆ. ಯಾಕೆ ಆ ಸಸ್ಪೆಂಡ್ನ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಡೌಟ್ ಇರ್ಬೋದು. ಕೆಲವರು ರೇಷನ್ ಕಾರ್ಡು, ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ನೋಡಿ. ಯಾಕಂತ ಹೇಳಿದರೆ ತಮ್ಮ BPL ಕಾರ್ಡು ಸಸ್ಪೆಂಡ್ ಆಗಿದ್ರೆ ದಯವಿಟ್ಟು ನಿಮಗೆ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯಾವುದೇ ಒಂದು ಯೋಜನೆಯಿಂದ ಹಣ ಪಡ್ಕೊಳ್ತಾ ಇದ್ದರೆ ನಿಮಗೆ ಆ ಹಣವನ್ನು ಸಿಕ್ಕೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಕಾರ್ಡನ್ನು ಸಸ್ಪೆಂಡ್ ಮಾಡಿ ಇಟ್ಟಿದ್ದಾರೆ. ಯಾಕೆ ಕಾರಣದಿಂದ ಸಸ್ಪೆಂಡ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದರೆ ಮಿಸ್ಯೂಸ್ ಆಗಿ ಕೆಲವರು ಸರ್ಕಾರಿ ನೌಕರರು ಸಹ ಈ ಒಂದು ಕಾರ್ಡನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಹೋಗಿದೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರು ಸಹ BPL ಕಾರ್ಡ್ ಮಾಡಿಕೊಂಡು ಸರ್ಕಾರದ ಯೋಜನೆಯನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರು ಸಹ ಆಹಾರ ಇಲಾಖೆಗೆ ಒಂದು ಗಮನಕ್ಕೆ ಹೋಗಿದೆ. ಇದನ್ನೆಲ್ಲ ಸ್ಫುಟಿನ್ಯೂ ಮಾಡಿ ಆಯಾ ಇಲಾಖೆಯಿಂದ ಮಾಹಿತಿ ತಗೊಂಡು ಯಾರೆಲ್ಲ ಈ ಒಂದು ಕಾರ್ಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೋ ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಹೊರಟಿದೆ. ನಿಮ್ಮ ಸಸ್ಪೆಂಡ್ ಆಗಿರುವ ನಿಮ್ಮ ಕಾರ್ಡನ್ನು ಆಹಾರ ಇಲಾಖೆ ವೆಬ್ಸೈಟಿಗೆ ಹೋಗ್ಬಿಟ್ಟು ಡೈರೆಕ್ಟು ನೀವು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕನ್ನ ಮತ್ತು ರೇಷನ್ ಕಾರ್ಡ್, ನಿಮ್ಮ RC ನಂಬರವನ್ನು ನೀವು ಎಂಟ್ರಿ ಮಾಡಿದ ಕೂಡಲೇ ನಿಮ್ಮ ರೇಷನ್ ಕಾರ್ಡ್, ನಿಮ್ಮ ಹೆಸರು, ಹಾಗೆ ಸಸ್ಪೆಂಡ್ ರೀಸನ್ ಏನಂತ ಹೇಳಿ ಆನ್ಲೈನಲ್ಲಿ ಶೋ ಆಗ್ತದೆ ಸ್ನೇಹಿತರೆ. ಅದನ್ನು ಒಂದು ವಿಡಿಯೋನ ಮಾಡಿ ಇಟ್ಟಿದ್ದೀನಿ. ಹಾಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೇಗೆ ನೀವು ಸಸ್ಪೆಂಡ್ ಲಿಸ್ಟನ್ನು ಚೆಕ್ ಮಾಡೋದಂತ ಹೇಳಿ. ಈ ವಿಡಿಯೋನ ನೋಡೋದ್ರ ಮೂಲಕನೂ ಸಹ ನಿಮಗೆ ನಿಮ್ಮ ಮೊಬೈಲಲ್ಲಿ 2 ನಿಮಿಷದಲ್ಲಿ ತಿಳ್ಕೊಳ್ಬೋದು. ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ನ ವಿಡಿಯೋ ನೋಡಿಬಿಟ್ಟು ನೀವು ಲೈವ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಲ್ಯಾಪ್ಟಾಪ್ ಮೂಲಕ. ನಿಮ್ಮ ಮೊಬೈಲಲ್ಲಿ ಸಹ ಹಾಕ್ಕೊಂಡು ಇದೇ ಥರ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ನೀವು ನಿಮ್ಮ ರೇಷನ್ ಕಾರ್ಡಿಗೆ ಕೆಲವರು 6, 7, 8 ಒಂದನೇ ಕಂತಿಂದ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ವೋ ದಯವಿಟ್ಟು ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರಿದೆಯಾ, ಸಸ್ಪೆಂಡ್ ಲೀಸ್ಟಲ್ಲಿ ಹೆಸರಿದೆಯಾ ಅನ್ನೋದನ್ನು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸಸ್ಪೆಂಡ್ ಲೀಸ್ಟಲ್ಲಿ ಕೆಲವೊಂದು ಸರಿ ಬೈ ಮಿಸ್ಟೇಕ್ ಆಗಿ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗದೇ ಇದ್ರೂ ಸಹ ನಿಮಗೆ ಆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಲೀಸ್ಟಲ್ಲಿ ಹೋಗ್ಬಿಟ್ಟು ನಿಮ್ಮ ಕಾರ್ಡನ್ನು ಸಸ್ಪೆಂಡ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಆದ್ದರಿಂದ ನೀವು ಅದನ್ನು ಪೂರಕವಾದ ದಾಖಲೆ ಕೊಟ್ಬಿಟ್ಟು, ನೀವು ಲಿಖಿತವಾಗಿ ದಾಖಲೆ ಕೊಟ್ಬಿಟ್ಟು ನಿಮಗೆ ಆಹಾರ ಇಲಾಖೆ ಹೋಗ್ಬಿಟ್ಟು ಅದನ್ನು ಸಸ್ಪೆಂಡ್ ಲಿಸ್ಟಿಂದ ತೆಗೆದುಬಿಟ್ಟು ನೀವು ರಿಲೀಸ್ ಮಾಡಿಕೊಂಡು ನಿಮಗೆ ಏನು ಒಂದು ಸರ್ಕಾರದಿಂದ ಒಂದು ಯೋಜನೆಯಿಂದ ಏನು ಬರ್ತಾ ಇದೆ, ಹಣ ಬರ್ತಾ ಇದೆ, ಅದನ್ನು ರಿಲೀಸ್ ಮಾಡ್ಕೊಳ್ಬೋದು. ಹಾಗೆ ಗೃಹಲಕ್ಷ್ಮಿಯಿಂದ ಯಾರೆಲ್ಲ ರೇಷನ್ ಪಡ್ಕೊತಾ ಇದ್ದೀರಾ ಈ ಒಂದು BPL ಕಾರ್ಡನ್ನು, ಅವರಿಗೂ ಸಹ ಮುಖ್ಯವಾಗಿ ನೀವು ಒಂದು ಆಹಾರ ಇಲಾಖೆಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂತ ಹೇಳಿದರೆ ಇದು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ನಿಮಗೆ ಒಂದು ಕಂತನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗೆ ಹೊಸ ರೇಷನ್ ಕಾರ್ಡು ತಿದ್ದುಪಡಿ ಮಾಡುವವರಿಗೆ ಒಂದು ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಅಂತ ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ. ಆ ಅಪ್ಡೇಟಿಂಗ್ ನ್ಯೂಸ್ ಏನಂತ ಹೇಳಿದರೆ ಯಾರೆಲ್ಲ ಕಾಯ್ತಾ ಇದ್ದೀರೋ ದಯವಿಟ್ಟು ಅವರು ಇನ್ನೂ ಹೆಚ್ಚು ದಿನ ಇಲ್ಲ, ಒಂದು ಎಲೆಕ್ಷನ್ 2ನೇ ಹಂತದ ಎಲೆಕ್ಷನ್ ಚುನಾವಣೆ ಮುಗಿದ ನಂತರ ಒಂದು ಬಿಡುಗಡೆಯ ಚಾನ್ಸಸ್ ಇದೆ. ಯಾಕಂತ ಹೇಳಿದರೆ ಅದು ಬಿಗ್ ಅಪ್ಡೇಟಿಂಗ್ ಸರ್ಕಾರದಂತೆ ಚರ್ಚೆ ಆಗ್ತಿದೆ. ಯಾಕಂತ ಹೇಳಿ ಹೆಚ್ಚಿನವರು ರೇಷನ್ ಕಾರ್ಡ್ ಇಲ್ಲದೆ ಒಂದು ಗೃಹಲಕ್ಷ್ಮಿ ಇರ್ಬೋದು, ಸರ್ಕಾರದ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಸರ್ಕಾರ ಗಮನಕ್ಕೆ ಹೋಗಿದೆ. ಆದ್ದರಿಂದ ಹೆಚ್ಚಿನವರಿಗೆ ಒಂದು ತುಂಬ ಜನಗೆ ಇನ್ನೂ ರೇಷನ್ ಕಾರ್ಡು ಅರ್ಜಿ ಹಾಕಿ ಸಹ ಅವರಿಗೆ ಕೈಗೆ ಸಿಗದೆ ಗ್ರಾಮ ಪಂಚಾಯತಿಯಿಂದ ಒಂದೊಂದು ವಸತಿ ಯೋಜನೆ ಮನೆ ಇರ್ಬೋದು, ಹಾಗೆ ಅನ್ನಭಾಗ್ಯ ಅಕ್ಕಿ ಹಣ ಇರ್ಬೋದು, ಗೃಹಲಕ್ಷ್ಮಿ ಹಣ ಇರ್ಬೋದು, ಪ್ರತಿಯೊಂದು ಸೌಕರ್ಯವನ್ನು ತಗೊಳ್ಳಿಕ್ಕೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಗಮನವನ್ನು ಸರ್ಕಾರಕ್ಕೆ ಹೋಗಿದೆ. ಆದ್ದರಿಂದ ನೀವು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಡೇಟ್ ಕನ್ಫರ್ಮ್ ಆದ ಕೂಡಲೇ ಈ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ 2 ದಿನ ಹಿಂದೆ. ಆದ್ದರಿಂದ ನೀವು ಈ ಚಾನಲನ್ನು ರೆಗ್ಯುಲರ್ ನೋಡ್ತಾ ಇರಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಯಾಕಂತ ಹೇಳಿದ್ರೆ ನಾನು ಹೊಸ ಅಪ್ಡೇಟ್ ಬಂದ ಕೂಡಲೇ ನಿಮಗೆ ತಿಳಿಸ್ತೀನಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೇ ತಿಳಿಸ್ಕೊಡಿ ಸ್ನೇಹಿತರೆ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಅವರಿಗೂ ಸಹ, ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಅವರಿಗೂ ಸಹ ಮಾಹಿತಿಯನ್ನು ಜರೂರಾಗಿ ಶೇರ್ ಮಾಡಿ. ಯಾಕಂದರೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.